ಮಿತ್ರರೇ ನಮಸ್ಕಾರ. ಮಿತ್ರರೇ, ನರೇಂದ್ರ ಮೋದಿ ಅವರು ಲಕ್ಷದ್ವೀಪಕ್ಕೆ ಹೋಗಿದ್ದು, ಅಲ್ಲೊಂದು 4 ಫೋಟೋ ತೆಗೆದು ಪೋಸ್ಟ್ ಮಾಡಿದ್ದು, ಅದಾದ ನಂತರ ಮಾಲ್ಡೀವ್ಸ್ನವರು ಉರಿದುಕೊಂಡಿದ್ದು, ಅನಂತರ ಭಾರತದಲ್ಲಿ ಯಾವ ರೀತಿಯಾಗಿ ಬಾಯ್ಕಾಟ್ ಮಾಲ್ಡೀವ್ಸ್ ಅಭಿಯಾನ ನಡೀತು, ಈಗ ಮಾಲ್ಡೀವ್ಸ್ನವರು ಯಾವ ರೀತಿಯಾಗಿ ಮೆತ್ತಗಾಗಿ ಭಾರತದ ಮುಂದೆ ಬಂದಿದ್ದಾರೆ, ಇದೆಲ್ಲ ಗೊತ್ತಿರುವಂತಹ ವಿಚಾರ. ಈಗ ಮಿತ್ರರೇ, ಬಾಂಗ್ಲಾದೇಶದ ಸರದಿ. ಈಗಲೂ ಸಹ ಭಾರತದ ಪ್ರಧಾನಿ ನರೇಂದ್ರ ಮೋದಿ ಅವರು ನಮ್ಮದೇ ಒಂದು ಯುದ್ಧದ ಗೆಲುವಿನ ಬಗ್ಗೆ ಒಂದು ಪೋಸ್ಟ್ ಮಾಡಿದ್ರು. ನಿಮಗೆಲ್ಲ ಗೊತ್ತಿರುವ ಹಾಗೆ 1971ರಲ್ಲಿ ಭಾರತ ಪಾಕಿಸ್ತಾನ ನಡುವೆ ಒಂದು ಘೋರವಾದ ಯುದ್ಧ ನಡೆದಿತ್ತು. ಆ ಯುದ್ಧವನ್ನ ಭಾರತ ಗೆದ್ದುಕೊಂಡಿತ್ತು. ಪಾಕಿಸ್ತಾನ ಭಾರತಕ್ಕೆ ಶರಣಾಗಿತ್ತು. ಇದು ಡಿಸೆಂಬರ್ 16, 1971ರಂದು ಸಂಭವಿಸಿತ್ತು. ಈ ಹಿನ್ನೆಲೆಯಲ್ಲಿ ಡಿಸೆಂಬರ್ 16ರಂದು ನಾವು ವಿಜಯ ದಿವಸವನ್ನ ಆಚರಣೆ ಮಾಡ್ತೀವಿ. ಇದೇ ಕಾರಣದಿಂದ ನರೇಂದ್ರ ಮೋದಿ ಅವರು ಒಂದು ಟ್ವೀಟ್ ಮಾಡ್ತಾರೆ. ನರೇಂದ್ರ ಮೋದಿ ಅವರು ಎಲ್ಲೂ ಕೂಡ ಬಾಂಗ್ಲಾದೇಶವನ್ನ ಉಲ್ಲೇಖ ಮಾಡಿಲ್ಲ, ಅಥವಾ ಬಾಂಗ್ಲಾದೇಶಕ್ಕೆ ಧಕ್ಕೆ ತರುವಂತಹ ಯಾವುದೇ ವಿಚಾರಗಳನ್ನು ಕೂಡ ಅವರು ಪ್ರಸ್ತಾಪ ಮಾಡಿರಲಿಲ್ಲ. ಕೇವಲ ಭಾರತೀಯ ಸೈನಿಕರ ಬಲಿದಾನದ ಕುರಿತಾಗಿ ಅವರು ಟ್ವೀಟ್ ಮಾಡಿದ್ರು. ನಮ್ಮ ವಿಜಯವನ್ನ ನಾವು ಸಂಭ್ರಮಿಸುವಂತಹ ಒಂದು ಟ್ವೀಟ್ ಅಷ್ಟೇ ಅದು. ಆದ್ರೆ ಬಾಂಗ್ಲಾದೇಶದವರಿಗೆ ಇದನ್ನು ಕೂಡ ಸಹಿಸಿಕೊಳ್ಳೋದಕ್ಕಾಗ್ತಾ ಇಲ್ಲ. ಬಾಂಗ್ಲಾದೇಶದ ಮೊಹಮ್ಮದ್ ಯೂನಿಸ್ ಸರ್ಕಾರದ ಕೆಲ ಸದಸ್ಯರು, ಅಂದ್ರೆ ಮಧ್ಯಂತರ ಸರ್ಕಾರ ಇದೆಯಲ್ಲ, ಅದರಲ್ಲಿ ಕೆಲ ಕ್ಯಾಬಿನೆಟ್ ಮಂತ್ರಿಗಳು, ಕೆಲ ಸದಸ್ಯರು ಇದರ ಬಗ್ಗೆ ತೀವ್ರವಾಗಿ ಆಕ್ಷೇಪವನ್ನು ವ್ಯಕ್ತಪಡಿಸಿದ್ದಾರೆ. ನರೇಂದ್ರ ಮೋದಿ ಅವರು ನಮ್ಮ ವಿಕ್ಟರಿಯನ್ನು ಹೈಜಾಕ್ ಮಾಡ್ತಾ ಇದ್ದಾರೆ. ಬಾಂಗ್ಲಾದೇಶದವರು 1971ರ ಯುದ್ಧವನ್ನು ಗೆದ್ದಿದ್ದು, ಈಗ ಮೋದಿ ಆ ಇಡೀ ವಿಜಯವನ್ನು ಹೈಜಾಕ್ ಮಾಡೋದಕ್ಕೆ ಹೊರಟಿದ್ದಾರೆ ಎನ್ನುವ ರೀತಿಯಲ್ಲಿ ಅವರು ಅದನ್ನು ವಿರೋಧಿಸ್ತಾ ಇದ್ದಾರೆ. ಮೋದಿ ಟ್ವೀಟ್ಗೆ ಉರಿದು ಬೀಳ್ತಾ ಇದ್ದಾರೆ. ಯಾಕಂದ್ರೆ ಈ ಘಟನೆಯ ಬಳಿಕ ನನಗನ್ನಿಸ್ತಾ ಇದೆ, ಬಾಂಗ್ಲಾದೇಶಕ್ಕೆ ಇನ್ನು ಯಾವುದೇ ರೀತಿಯಲ್ಲೂ ಕೂಡ ಕರುಣೆ, ಸಹನೆ ಯಾವುದನ್ನು ಕೂಡ ವ್ಯಕ್ತಪಡಿಸಬಾರದು. ಮುಲಾಜಿಲ್ಲದೆ ಅವರನ್ನು ಎಷ್ಟಾಗುತ್ತೋ ಅಷ್ಟು ಬಗ್ಗು ಬಡಿಯೋದಕ್ಕೆ ನೋಡಬೇಕು ಹೊರತು ಅವರ ಬಗ್ಗೆ ಯಾವುದೇ ಕನಸನ್ನು ವ್ಯಕ್ತಪಡಿಸಬಾರದು. ಯಾಕಂದ್ರೆ ನರೇಂದ್ರ ಮೋದಿ ಅವರು ವಿಜಯ ದಿವಸದ ಬಗ್ಗೆ ಟ್ವೀಟ್ ಮಾಡಿದ್ರೆ ಬಾಂಗ್ಲಾದೇಶ ಯಾಕೆ ಆಕ್ಷೇಪವನ್ನು ವ್ಯಕ್ತಪಡಿಸಬೇಕು? ನಿಜವಾಗ್ಲೂ ಗೆದ್ದಿದ್ಯಾರು? ಭಾರತವಾ, ಬಾಂಗ್ಲಾದೇಶವಾ? ಏನಿದು ವಿಚಾರ? ನಿಮಗೆ ಸ್ವಲ್ಪ ಡೀಟೇಲ್ ಆಗಿ ಈ ಬಗ್ಗೆ ಮಾಹಿತಿ ನೀಡುವಂತಹ ಪ್ರಯತ್ನ ಮಾಡ್ತೀನಿ. ನೀವು ಈ ವಿಡಿಯೋನ ಕೊನೆವರೆಗೂ ಮಿಸ್ ಮಾಡದೆ ನೋಡಿ. ಒಂದು ಮಾತು ಆರಂಭದಲ್ಲೇ ಹೇಳಬೇಕು ಅಂತಂದ್ರೆ, ಇವತ್ತು ಬಾಂಗ್ಲಾದೇಶ ಏನಾದರೂ ಒಂದು ದೇಶವಾಗಿ ನಿಂತ್ಕೊಂಡಿದೆ, ಅವರೊಂದು ಸಪರೇಟ್ ದೇಶ ಅಂತ ಗುರುತಿಸಿಕೊಳ್ತಾ ಇದ್ದಾರೆ, ಅಂತಾರಾಷ್ಟ್ರೀಯ ಮಾನ್ಯತೆ ಸಿಕ್ಕಿದೆ ಅಂತಂದ್ರೆ ಅದು ಭಾರತದ ಋಣ. ಭಾರತ ಏನಾದರೂ ಮನಸ್ಸು ಮಾಡಿಲ್ಲ ಅಂತಾಗಿದ್ರೆ ಇವತ್ತಿಗೂ ಕೂಡ ಬಾಂಗ್ಲಾದೇಶ ಪಾಕಿಸ್ತಾನದ ದಾಸ್ಯದಲ್ಲಿ ಬಿದ್ದು ಕೊಳಿತಾ ಇತ್ತು. ಇದ್ರ ಬಗ್ಗೆ ನಿಮಗೆ ಸ್ವಲ್ಪ ಅರ್ಥ ಆಗುವಾಗೆ ಹೇಳಬೇಕು ಅಂತಂದ್ರೆ ಚಿಕ್ಕದಾಗಿ ಸ್ವಲ್ಪ ಹಿಸ್ಟ್ರಿ ಹೇಳಲೇಬೇಕು. ಮಿತ್ರರೇ, 1947ರಲ್ಲಿ ಭಾರತ ಮತ್ತು ಪಾಕಿಸ್ತಾನ ವಿಭಜನೆ ಆಗುತ್ತೆ. ಅಖಂಡ ಭಾರತವನ್ನ ತುಂಡರಿಸಿ 2 ದೇಶಗಳಾಗಿ ಬ್ರಿಟಿಷರು ಮಾಡ್ತಾರೆ. ಈ ಸಂದರ್ಭದಲ್ಲಿ ಪಾಕಿಸ್ತಾನ ನಿರ್ಮಾಣ ಆಗಿರುತ್ತಲ್ಲ, ಈಗಿದ್ದಷ್ಟೇ ಪಾಕಿಸ್ತಾನ ಇರೋದಿಲ್ಲ. ಈಗಿರುವಂತಹ ಪಾಕಿಸ್ತಾನವನ್ನ ವೆಸ್ಟ್ ಪಾಕಿಸ್ತಾನ ಅಂತ ಕರೆಯಲಾಗಿತ್ತು. ಹಾಗೆ ಈಗಿರುವಂತಹ ಬಾಂಗ್ಲಾದೇಶ ಏನಿದೆ, ಇದು ಅವತ್ತಿನ ಕಾಲಕ್ಕೆ ಈಸ್ಟ್ ಪಾಕಿಸ್ತಾನ ಆಗಿತ್ತು. ಎರಡೂ ಕಡೆ ಪಾಕಿಸ್ತಾನದ ಕಂಟ್ರೋಲ್ಲೇ ಇತ್ತು. ಆದ್ರೆ ಮಿತ್ರರೇ, ಈ ಪಾಕಿಸ್ತಾನದವರು ದುರ್ಬುದ್ಧಿ ಗೊತ್ತಲ್ಲ, ಇವರು ಹಂತ ಹಂತವಾಗಿ ಈ ಬಾಂಗ್ಲಾದ ಭಾಗ ಏನಿದೆ, ಈ ಭಾಗದ ಮೇಲೆ ನಿರಂತರವಾಗಿ ದಬ್ಬಾಳಿಕೆ ಮಾಡೋದಕ್ಕೆ ಶುರು ಮಾಡ್ತಾರೆ. ಮೊದಲನೇದಾಗಿ ಪಾಕಿಸ್ತಾನಿಯರು ಮಾಡಿದ್ದೇನು ಕೇಳಿದ್ರೆ, ಉರ್ದು ಅನ್ನ ರಾಷ್ಟ್ರೀಯ ಭಾಷೆ ಅಂತ ಘೋಷಣೆ ಮಾಡಿದ್ದು. ಬಾಂಗ್ಲಾದೇಶ ಏನಿತ್ತು, ಈ ಭಾಗದಲ್ಲಿ ಹೆಚ್ಚಿನ ಜನರು ಬೆಂಗಾಳಿಯನ್ನ ಮಾತನಾಡ್ತಾ ಇದ್ರು. ಅವರಿಗೆ ಉರ್ದುನ ಗಂಧ ಗಾಳಿ ಕೂಡ ಗೊತ್ತಿರಲಿಲ್ಲ. ಹೀಗಾಗಿ ಆರಂಭದಲ್ಲಿ ಇದು ಸಿಕ್ಕಾಪಟ್ಟೆ ವಿರೋಧಕ್ಕೆ ಕಾರಣ ಆಯಿತು. ಪಾಕಿಸ್ತಾನದವರು ಭಾಷೆಯನ್ನ ಹೇರಿಕೆ ಮಾಡ್ತಾ ಇದ್ದಾರೆ ಅಂತ. ಎರಡನೇದಾಗಿ, ರಾಜಕೀಯ ಪ್ರಾತಿನಿಧ್ಯ ಇರಲಿಲ್ಲ. ಈ ಬಾಂಗ್ಲಾ ಭಾಗದಲ್ಲಿ ಹೆಚ್ಚಿನ ಜನಸಂಖ್ಯೆ ಇತ್ತು, ಅವರ ಪ್ರಭಾವ ಜಾಸ್ತಿ ಇತ್ತು. ಆದರೆ ಪಾಕಿಸ್ತಾನದ ಸರ್ಕಾರ ರಚನೆ ಮಾಡುವಂತಹ ಸಂದರ್ಭದಲ್ಲಿ ಇವರಿಗೆ ಆದ್ಯತೆ ಕಡಿಮೆ ಇತ್ತು, ಇವರಿಗೆ ಪ್ರಾಶಸ್ತ್ಯ ಇರಲಿಲ್ಲ. ಜೊತೆಗೆ ಈ ಬಾಂಗ್ಲಾ ಭಾಗದಲ್ಲಿ ವಾಸಿಸುವಂತಹ ಪ್ರಜೆಗಳನ್ನ ದ್ವಿತೀಯ ದರ್ಜೆ ಪ್ರಜೆಗಳಂತೆ ಟ್ರೀಟ್ ಮಾಡ್ತಾ ಇದ್ರು. ಅವರಿಗೆ ಯಾವುದೇ ರೀತಿಯ ಪ್ರಾತಿನಿಧ್ಯ ಸಿಗ್ತಾ ಇರಲಿಲ್ಲ. ಮೊದಲನೇದಾಗಿ ರಾಜಕೀಯ ಪ್ರಾತಿನಿಧ್ಯ ಇರಲಿಲ್ಲ. ಸೇನೆಯಲ್ಲೂ ಕೂಡ ಇವರಿಗೆ ಕಡಿಮೆ ದರ್ಜೆಯ ನೌಕರಿ, ಹೆಚ್ಚಿನ ಪ್ರಾತಿನಿಧ್ಯ ಇಲ್ಲ. ಟಾಪ್ ಲೆವೆಲ್ ಆಫೀಸರ್ಸ್ ಎಲ್ಲರೂ ಕೂಡ ಪಂಜಾಬ್ ಪ್ರಾಂತ್ಯದವರು ಇರ್ತಾ ಇದ್ರು. ಅವರ ಹಿಡಿತ ಜಾಸ್ತಿ ಇತ್ತು. ಇಷ್ಟೇ ಅಲ್ಲ ಮಿತ್ರರೇ, ಪಾಕಿಸ್ತಾನ ಬಜೆಟ್ ಮಂಡನೆ ಮಾಡ್ತಾ ಇತ್ತಲ್ಲ, ಈ ಬಜೆಟ್ ನಲ್ಲಿ ಬಂಗಾಳ ಭಾಗಕ್ಕೆ ಏನೂ ಸಿಗ್ತಾ ಇರಲಿಲ್ಲ. ಬಜೆಟ್ ನಲ್ಲಿ ಹೆಚ್ಚಿನ ಅನುದಾನ ಪಾಕಿಸ್ತಾನ ಭಾಗಕ್ಕೆ ಹೋದ್ರೆ, ಅಂದ್ರೆ ಆಗಿನ ವೆಸ್ಟ್ ಪಾಕಿಸ್ತಾನ ಭಾಗಕ್ಕೆ ಹೋದ್ರೆ, ಪೂರ್ವ ಪಾಕಿಸ್ತಾನವಾಗಿದ್ದಂತಹ ಬಾಂಗ್ಲಾದೇಶಕ್ಕೆ ಯಾವುದೇ ರೀತಿಯಲ್ಲೂ ಅನುದಾನ ಇರ್ತಾ ಇರಲಿಲ್ಲ. ಆದ್ರೆ ವಿಷಯ ಏನ್ ಗೊತ್ತಾ, ಬಂಗಾಳ ಅತ್ಯಂತ ಸಂಪದ್ಭರಿತವಾದಂತಹ ಪ್ರದೇಶ. ಇಲ್ಲಿಂದ ಹೆಚ್ಚು ಟ್ಯಾಕ್ಸ್ ಕಲೆಕ್ಟ್ ಆಗ್ತಾ ಇತ್ತು. ಪಾಕಿಸ್ತಾನಕ್ಕೆ ಹಾಲು ಕೊಡುವ ಹಸು ಆಗಿತ್ತು. ಆದರೆ ಬಂಗಾಳಕ್ಕೆ ಯಾವುದೇ ರೀತಿಯಲ್ಲೂ ಅನುದಾನ ಕೊಡ್ತಾ ಇರಲಿಲ್ಲ. ಹೀಗಾಗಿ ಬಾಂಗ್ಲಾದಲ್ಲಿ ಸಪರೇಟಿಸ್ಟ್ ಮೂವ್ಮೆಂಟ್ ಜಾಸ್ತಿ ಆಯಿತು. ನಾವು ಸಪರೇಟ್ ದೇಶ ಆಗಬೇಕು ಅಂತ ಅವರು ಹೋರಾಟ ಆರಂಭಿಸ್ತಾರೆ. ಶೇಖ್ ಮುಜಿಬುರ್ ರೆಹಮಾನ್ ಇದರ ನೇತೃತ್ವವನ್ನು ವಹಿಸಿಕೊಂಡಿದ್ರು. ಬಾಂಗ್ಲಾದೇಶದ ಪಿತಾಮಹ ಅಂತ ಇವರನ್ನ ಕರೆಯಲಾಗುತ್ತಲ್ಲ, ಈಗ ಮೊಹಮ್ಮದ್ ಯೂನಿಸ್ ಸರ್ಕಾರ ಅದನ್ನು ಕರೆಯೋದಕ್ಕೆ ರೆಡಿ ಇಲ್ಲ. ಆದರೂ ಕೂಡ ಬಾಂಗ್ಲಾದೇಶ ನಿರ್ಮಾಣದಲ್ಲಿ ಶೇಖ್ ಮುಜಿಬುರ್ ರೆಹಮಾನ್ ಪಾತ್ರ ಬಹಳ ದೊಡ್ಡದು. ಅವರು ನಿರಂತರವಾಗಿ ಹೋರಾಟ ಆರಂಭಿಸ್ತಾರೆ. ಬಾಂಗ್ಲಾದೇಶದಲ್ಲಿ ಒಂದು ಶಸ್ತ್ರಸರ್ಜಿತ ಹೋರಾಟ ಆರಂಭ ಆಗುತ್ತೆ. ಯಾಕೆ ಆಯುಧ ಹಿಡಿದು ಹೋರಾಟ ಮಾಡೋದಕ್ಕೆ ನಿಲ್ತಾರೆ ಕೇಳಿದ್ರೆ, ಪಾಕಿಸ್ತಾನದವರ ದಬ್ಬಾಳಿಕೆಯನ್ನು ನೀವು ಊಹೆ ಮಾಡೋದಕ್ಕೂ ಸಾಧ್ಯ ಇಲ್ಲ. ಒಂದು ರಿಪೋರ್ಟ್ ಪ್ರಕಾರ ಬಾಂಗ್ಲಾದೇಶದ ಮೇಲೆ ಪಾಕಿಸ್ತಾನ ಮಾಡಿದಂತಹ ದಬ್ಬಾಳಿಕೆಯಿಂದ ಬರೋಬ್ಬರಿ 3 ಮಿಲಿಯನ್ ಜನ ಸಾವಿಗೀಡಾಗಿದ್ದಾರೆ.
ಎಷ್ಟು ಮಿತ್ರರೇ? 3 ಮಿಲಿಯನ್, ಅಂದ್ರೆ 30 ಲಕ್ಷ ಮಂದಿ ನಿರ್ದಯವಾಗಿ ಇವರನ್ನ ಹತ್ಯೆ ಮಾಡಲಾಗಿದೆ. ಇದನ್ನ ಒಂದು ಜನೋಸೈಡ್ ಅಂತಲೇ ಕರೆಯಲಾಗುತ್ತೆ. ಅಷ್ಟರ ಮಟ್ಟಿಗೆ ಇವರು ದಬ್ಬಾಳಿಕೆ ಮಾಡ್ತಾರೆ. ಭಾರತ ಇದನ್ನು ಸೂಕ್ಷ್ಮವಾಗಿ ಗಮನಿಸ್ತಾ ಇತ್ತು. ಭಾರತಕ್ಕೆ ಯಾಕೆ ಈ ಬಗ್ಗೆ ಕನಸನ್ನು ಕೇಳಿದ್ರೆ, ಬಾಂಗ್ಲಾದೇಶದಲ್ಲಿ ಅರಾಜಕತೆ ಜಾಸ್ತಿ ಆಯಿತು, ಈ ರೀತಿಯಾಗಿ ದಬ್ಬಾಳಿಕೆ ಜಾಸ್ತಿ ಆಯಿತು, ಪಾಕಿಸ್ತಾನದವರು ಸರಿಯಾಗಿ ನಡೆಸ್ಕೊಳ್ತಿಲ್ಲ ಅಂದ ತಕ್ಷಣ ಬಾಂಗ್ಲಾದೇಶದ ಪ್ರಜೆಗಳು ಭಾರತಕ್ಕೆ ನುಗ್ಗುತ್ತಾ ಇದ್ರು. ಗಡಿಯಲ್ಲಿ ಅವರನ್ನು ನಿಯಂತ್ರಣ ಮಾಡೋದು ಕಷ್ಟ ಆಗ್ತಾ ಇತ್ತು. ವಲಸೆ ಬರುವವರ ಸಂಖ್ಯೆ ಜಾಸ್ತಿ ಆಯಿತು. ಹೀಗಾಗಿ ಇವತ್ತಲ್ಲ ನಾಳೆ ಇದು ನಮಗೆ ದೊಡ್ಡ ತಲೆಬಿಸಿ ಆಗುತ್ತೆ ಅಂತ ಆಗಿನ ಇಂದಿರಾ ಗಾಂಧಿ ಸರ್ಕಾರಕ್ಕೆ ಅನಿಸೋದಕ್ಕೆ ಶುರುವಾಗುತ್ತೆ. ಆಗ ಇಂದಿರಾ ಗಾಂಧಿ ಅವರು ಬಾಂಗ್ಲಾ ವಿಮೋಚನೆಗೆ ನಿರ್ಧಾರ ಮಾಡ್ತಾರೆ. 1971 ಡಿಸೆಂಬರ್ನಲ್ಲಿ ಯುದ್ಧ ಆರಂಭ ಆಗುತ್ತೆ. ಕೇವಲ 13 ದಿನಗಳ ಯುದ್ಧ. ಈ ಯುದ್ಧದಲ್ಲಿ ಭಾರತದ ಸೇನೆ ಕಂಪ್ಲೀಟ್ ಇನ್ವಾಲ್ವ್ ಆಗಿರುತ್ತೆ. ಭಾರತೀಯ ವಾಯುಸೇನೆ ಯುದ್ಧದಲ್ಲಿ ಭಾಗಿಯಾಗಿರುತ್ತೆ, ನೌಕಾಸೇನೆ ಯುದ್ಧದಲ್ಲಿ ಭಾಗಿಯಾಗಿರುತ್ತೆ, ಭಾರತದ ಭೂಸೇನೆಯೂ ಕೂಡ ಯುದ್ಧದಲ್ಲಿ ಪಾಲ್ಗೊಂಡಿರುತ್ತೆ. ಮಿತ್ರರೇ, ಯಾವ ರೀತಿಯಾಗಿ ಭಾರತದ ಸೇನೆ ಅದಕ್ಕೋಸ್ಕರವಾಗಿ ಹೋರಾಟ ಮಾಡಿದೆ ಅಂತಂದ್ರೆ ನೀವು ಊಹೆ ಮಾಡೋದು ಕಷ್ಟ ಇದೆ. ನಜ್ಜುಗುಜ್ಜು ಮಾಡಿಬಿಡ್ತಾರೆ. ಪಾಕಿಸ್ತಾನ ಯಾವುದೇ ರೀತಿಯಲ್ಲೂ ಕೂಡ ಮೇಲುಗೈ ಸಾಧಿಸೋದಕ್ಕೆ ಸಾಧ್ಯ ಆಗೋದಿಲ್ಲ. ಇಡೀ ಬಾಂಗ್ಲಾವನ್ನು ಸುತ್ತುವರೆದು ಭಾರತೀಯ ಸೇನೆ ವಶಕ್ಕೆ ಪಡೆಯುತ್ತೆ. ಅಂತಿಮವಾಗಿ ಡಿಸೆಂಬರ್ 16ನೇ ತಾರೀಕು ಪಾಕಿಸ್ತಾನಕ್ಕೆ ಯಾವುದೇ ರೀತಿಯಲ್ಲೂ ದಾರಿ ಕಾಣೋದಿಲ್ಲ. ಅಕ್ಷರಶಃ ಪಾಕಿಸ್ತಾನದ ಸೇನಾ ಮುಖ್ಯಸ್ಥನ ಟೇಬಲ್ ಮೇಲೆ ಭಾರತೀಯ ಸೇನೆ ಶರಣಾಗತಿ ಪತ್ರವನ್ನು ಇಡುತ್ತೆ. ಸೈನ್ ಹಾಕಿ, ಇಲ್ಲದೆ ಹೋದ್ರೆ ಮುಂದಿನ ಪರಿಣಾಮವನ್ನು ಎದುರಿಸಿ ಅಂತ. ಆಗ ಪಾಕಿಸ್ತಾನದವರು ಹೇಳ್ತಾರೆ, ನಾವು ಶರಣಾಗತಿಗೆ ಯೋಚನೆ ಮಾಡ್ತಾ ಇಲ್ಲ, ನಾವು ಸಂಧಾನಕ್ಕೆ ಯೋಚನೆ ಮಾಡ್ತಾ ಇದ್ದೀವಿ ಅಂತ. ನಿಮಗೆ ಆ ಆಪ್ಷನ್ ಇಲ್ಲ. ಆ ಕಾಲ ಮಿಂಚು ಹೋಗ್ಬಿಟ್ಟಿದೆ. ಈಗ ನಿಮಗೆ ಉಳಿದಿರುವಂಥದ್ದು ಒಂದೇ ಆಪ್ಷನ್, ಶರಣಾಗತಿ. ಇಲ್ಲದೆ ಹೋದರೆ ಭಾರತ ಮುಂದೇನು ಮಾಡುತ್ತೆ ಅನ್ನೋದು ಗೊತ್ತಿಲ್ಲ ಅಂತ ಅವ್ರಿಗೆ ಧಮಕಿ ಹಾಕುತ್ತೆ. ಆ ಸಂದರ್ಭದಲ್ಲಿ ಪಾಕಿಸ್ತಾನ ಸೋತು ಶರಣಾಗತಿಗೆ ಸಹಿ ಹಾಕುತ್ತೆ. ಆಗ ಮಿತ್ರರೇ, ಭಾರತ ಬಾಂಗ್ಲಾದೇಶವನ್ನು ತನ್ನೊಂದಿಗೆ ವಿಲೀನ ಮಾಡಿಕೊಳ್ಳೋದಿಲ್ಲ. ಗೆದ್ದಿದ್ಯಾರು? ಭಾರತವೇ. ಭಾರತೀಯ ಸೇನೆಯ ವಿಜಯ. ಮಿತ್ರರೇ, ಸುಮ್ಮನೆ ಗೆದ್ದಿಲ್ಲ. ಭಾರತದ 3,000 ಮಂದಿ ಯೋಧರು ಅದಕ್ಕೋಸ್ಕರವಾಗಿ ಬಲಿದಾನ ಮಾಡಿದ್ದಾರೆ. ಯಾವುದಕ್ಕೋಸ್ಕರವಾಗಿ? ಬಾಂಗ್ಲಾವನ್ನು ಗೆದ್ದುಕೊಳ್ಳೋದಕ್ಕೋಸ್ಕರವಾಗಿ. ಇಷ್ಟಾದರೂ ಕೂಡ ಬಾಂಗ್ಲಾದೇಶವನ್ನು ಭಾರತದೊಂದಿಗೆ ವಿಲೀನ ಮಾಡಿಕೊಂಡಿಲ್ಲ. ಯಾಕೆ ಕೇಳಿದ್ರೆ ಸಾಕಷ್ಟು ಒತ್ತಡ ಇತ್ತು, ಅಂತಾರಾಷ್ಟ್ರೀಯ ಒತ್ತಡಗಳು ಜಾಸ್ತಿ ಆಗುವಂತಹ ಸಾಧ್ಯತೆಗಳಿತ್ತು. ಹೀಗಾಗಿ ಬಾಂಗ್ಲಾದೇಶವನ್ನು ಸ್ವತಂತ್ರ ದೇಶ ಅಂತ ಭಾರತ ಘೋಷಣೆ ಮಾಡುತ್ತೆ. ಅವರು ಸ್ವತಂತ್ರವಾಗಿ ಅಧಿಕಾರಕ್ಕೆ ಬಂದ ತಕ್ಷಣ, ಅಂದ್ರೆ ಅಲ್ಲೊಂದು ಸರ್ಕಾರ ರಚನೆ ಆದ ತಕ್ಷಣ ಭಾರತ ಅದಕ್ಕೆ ಮಾನ್ಯತೆಯನ್ನು ಕೂಡ ಕೊಡುತ್ತೆ. ಕೇವಲ ಭಾರತ ಮಾತ್ರ ಅಲ್ಲ, ಭಾರತದ ಎಲ್ಲ ಮಿತ್ರ ದೇಶಗಳಿಗೂ ಕೂಡ ನಮ್ಮದೇ ಕೇಂದ್ರ ಸರ್ಕಾರ ಒತ್ತಡ ಹಾಕುತ್ತೆ. ಮೊದಲಿಗೆ ಭೂತಾನ್ ಮಾನ್ಯತೆಯನ್ನು ಕೊಡುತ್ತೆ, ಆನಂತರ ಸೋವಿಯತ್ ರಷ್ಯಾವನ್ನು ಬೆಂಬಲಿಸುವಂತಹ ಎಲ್ಲ ರಾಷ್ಟ್ರಗಳು ಕೂಡ ಬಾಂಗ್ಲಾದೇಶಕ್ಕೆ ಮಾನ್ಯತೆಯನ್ನು ಕೊಡ್ತಾರೆ. ನಂತರ ಅಮೆರಿಕ ಕೊಡುತ್ತೆ. ಅಮೆರಿಕ ಆರಂಭದಲ್ಲಿ ಇದಕ್ಕೆ ತೀವ್ರವಾಗಿ ವಿರೋಧ ವ್ಯಕ್ತಪಡಿಸಿತ್ತು. ಭಾರತವನ್ನು ನಿಲ್ಲಿಸಬೇಕು, ಭಾರತದ ವಿರುದ್ಧವಾಗಿ ಕ್ರಮ ಕೈಗೊಳ್ಳಬೇಕು ಅಂತ ವಿಶ್ವಸಂಸ್ಥೆಯಲ್ಲಿ ಒತ್ತಡವನ್ನು ತಂದಿತ್ತು. ಭಾರತದ ವಿರುದ್ಧವಾಗಿ ನಿರಂತರವಾಗಿ ಅನೇಕ ರೆಸಲ್ಯೂಷನ್ಗಳನ್ನು ವಿಶ್ವಸಂಸ್ಥೆಯಲ್ಲಿ ಪಾಸ್ ಮಾಡಲಾಗಿತ್ತು. ಇದೆಲ್ಲ ಸಂದರ್ಭದಲ್ಲೂ ಭಾರತದ ಬೆನ್ನಿಗೆ ನಿಂತಿದ್ದು ರಷ್ಯಾ. ಅಂದ್ರೆ ಭಾರತ ಈ ಯುದ್ಧಕ್ಕೋಸ್ಕರವಾಗಿ ಒಂದು ಸಂಘಟಿತ ಹೋರಾಟವನ್ನು ಮಾಡಿದೆ. ನಮ್ಮ ಸೈನಿಕರು ಒಂದು ಕಡೆ ಬಲಿದಾನಗೈತಾ ಇದ್ರೆ, ಇನ್ನೊಂದು ಕಡೆ ನಮ್ಮ ಸರ್ಕಾರ ಅಂತಾರಾಷ್ಟ್ರೀಯ ಒತ್ತಡವನ್ನು ಎದುರಿಸಿ ಬಾಂಗ್ಲಾದೇಶವನ್ನು ನಿರ್ಮಾಣ ಮಾಡಿದೆ. ಅಂತಿಮವಾಗಿ ಶೇಖ್ ಮುಜಿಬುರ್ ರೆಹಮಾನ್ ನೇತೃತ್ವದಲ್ಲಿ ಅಲ್ಲೊಂದು ಸ್ವತಂತ್ರ ಸರ್ಕಾರ ರಚನೆ ಆಗುತ್ತೆ. ಬಾಂಗ್ಲಾದೇಶ ಸ್ವತಂತ್ರಗೊಳ್ಳುತ್ತೆ. ಹೀಗಾಗಿ ಡಿಸೆಂಬರ್ 16ನೇ ತಾರೀಕನ್ನ ಬಾಂಗ್ಲಾ ವಿಮೋಚನಾ ದಿನ ಅಂತ ಅವರು ಆಚರಣೆ ಮಾಡ್ತಾರೆ. ಬಾಂಗ್ಲಾದೇಶದ ಸ್ವತಂತ್ರ ದಿನಾಚರಣೆ. ಮಿತ್ರರೇ, ಇಷ್ಟು ವರ್ಷಗಳೂ ಕೂಡ ಬಾಂಗ್ಲಾ ಈ ಸ್ವತಂತ್ರ ಆಗಿತ್ತಲ್ಲ, ಇದಕ್ಕೆ ಕಾರಣ ಯಾರು ಅಂತ ಅವರು ನೆನೆಸ್ಕೊಳ್ತಾ ಇದ್ರು. ಭಾರತದ ಸಹಾಯವನ್ನು ಅವರು ಯಾವತ್ತೂ ಮರೆತಿರಲಿಲ್ಲ. ಭಾರತಕ್ಕೆ ಸಲ್ಲಬೇಕಾದಂತಹ ಗೌರವವನ್ನು ಅವರು ಕೊಡ್ತಾ ಇದ್ರು. ಒಂದು ಐಕಾನಿಕ್ ಫೋಟೋ ಇದೆ, ಪಾಕಿಸ್ತಾನದವರು ಶರಣಾಗತಿ ಪತ್ರಕ್ಕೆ ಸಹಿ ಹಾಕಿರುವಂಥದ್ದು. ಆ ಐಕಾನಿಕ್ ಫೋಟೋವನ್ನು ಬಾಂಗ್ಲಾದೇಶ ಕೂಡ ಆರಾಧನೆ ಮಾಡ್ತಾ ಇತ್ತು. ಎಂತಹದ್ದೊಂದು ಸಾಧನೆಯನ್ನ ಭಾರತ ಮಾಡಿದೆ, ನಮ್ಗೆ ಎಷ್ಟು ದೊಡ್ಡ ಸಹಕಾರ ಮಾಡಿದ್ದಾರೆ ಅಂತ. ಆದ್ರೆ ಈಗೇನಾಗಿದೆ ಪರಿಸ್ಥಿತಿ? ಮೊಹಮ್ಮದ್ ಯೂನಿಸ್ ಅಲ್ಲಿ ಅಧಿಕಾರಕ್ಕೆ ಬಂದಿದ್ದಾನೆ. ಮಿತ್ರರೇ, ಒಬ್ಬ ನತದೃಷ್ಟ ಕುನ್ನಿ ಆತ. ಆತನಿಗೆ ಈ ಅಮೆರಿಕ ನೊಬೆಲ್ ಪಾರಿತೋಷಕ ಪ್ರಶಸ್ತಿಯನ್ನ ಕೊಟ್ಟಿದೆ. ನನಗನ್ಸುತ್ತೆ ನೊಬೆಲ್ ಪಾರಿತೋಷಕದ ಗೌರವವನ್ನೇ ಅಮೆರಿಕ ಕಳೆದಿದೆ ಅಂತ. ಅಂತಹ ಒಬ್ಬ ಕಚಡಾ ವ್ಯಕ್ತಿಗೆ ನೊಬೆಲ್ ಪಾರಿತೋಷಕವನ್ನು ಅಮೆರಿಕ ಕೊಟ್ಟಿದೆ. ಈಗ ಮಧ್ಯಂತರ ಸರ್ಕಾರದ ಮುಖ್ಯಸ್ಥ ಆತ ಅದೇನು ಮಾಡ್ತಾ ಇದ್ದಾನೆ ದೇವರಿಗೆ ಗೊತ್ತು. ಒಂದು ಕಡೆ ಅಲ್ಲಿನ ಹಿಂದೂಗಳ ಮೇಲೆ ನಿರಂತರವಾಗಿ ದಬ್ಬಾಳಿಕೆ ಆಗ್ತಾ ಇದೆ, ಇನ್ನೊಂದು ಕಡೆ ಬಾಂಗ್ಲಾದೇಶದ ಇತಿಹಾಸವನ್ನೇ ಅಳಿಸಿ ಹಾಕೋದಕ್ಕೆ ಆತ ಪ್ರಯತ್ನ ಮಾಡ್ತಾ ಇದ್ದಾನೆ. ಇದು ಅತ್ಯಂತ ದೊಡ್ಡ ದುರಂತ. ಈಗಾಗಿದ್ದೇನೋ ಕೇಳಿದ್ರೆ, ನರೇಂದ್ರ ಮೋದಿ ಅವರು 1971 ಯುದ್ಧದಲ್ಲಿ ಭಾಗಿಯಾದಂತಹ ಭಾರತೀಯ ಸೇನೆಯ ಸಾಹಸದ ಕುರಿತಾಗಿ, ಅಂದ್ರೆ ಆ ವಿಜಯದ ಅಂಗವಾಗಿ ಒಂದು ಟ್ವೀಟ್ ಮಾಡ್ತಾರೆ. ಎಲ್ಲೂ ಕೂಡ ನರೇಂದ್ರ ಮೋದಿ ಅವರು ಬಾಂಗ್ಲಾದೇಶದ ಹೆಸರನ್ನೇ ಪ್ರಸ್ತಾಪ ಮಾಡಿಲ್ಲ. ನಾವು ಬಾಂಗ್ಲಾದೇಶವನ್ನು ನಿರ್ಮಾಣ ಮಾಡಿದ್ದೀವಿ, ನಾವು ಬಾಂಗ್ಲಾದೇಶಕ್ಕೋಸ್ಕರವಾಗಿ ತ್ಯಾಗ ಮಾಡಿದ್ದೀವಿ, ನಮ್ಮದು ದೊಡ್ಡ ಸಾಹಸ, ಇದು ಯಾವುದನ್ನು ಹೇಳಿಲ್ಲ ನರೇಂದ್ರ ಮೋದಿ ಅವರು. ಬಹಳ ಒಂದು ಸೆನ್ಸಿಬಲಿ ಮಾಡಿದಂತಹ ಟ್ವೀಟ್ ಅದು. ನಮ್ಮ ಸೇನೆ ಪರಾಕ್ರಮವನ್ನು ಮೆರೆದಂತಹ ದಿನ, ನಮ್ಮ ಸೇನೆ ತ್ಯಾಗ ಬಲಿದಾನವನ್ನು ಗೈದಂತಹ ದಿನ ಅಂತ. ಇದನ್ನು ಸಹಿಸಿಕೊಳ್ಳೋದಕ್ಕೆ ಬಾಂಗ್ಲಾದವರಿಗೆ ಆಗಲಿಲ್ಲ. ಬಾಂಗ್ಲಾದ ಮೊಹಮ್ಮದ್ ಯೂನಿಸ್ ಸರ್ಕಾರದ ಲಾ ಮಿನಿಸ್ಟರ್ ಅಂತೆ ಡಾಕ್ಟರ್ ಆಸಿಫ್ ನಜರುಲ್ಲಾ ಅನ್ನುವಂತಹ ವ್ಯಕ್ತಿ, ಈತ ಒಂದು ಟ್ವೀಟ್ ಮಾಡ್ತಾನೆ, 1971 ವಿಕ್ಟರಿ ಇದೆಯಲ್ಲ, ಇದು ಬಾಂಗ್ಲಾದೇಶದ್ದು.
ಈ ವಿಜಯದಲ್ಲಿ ಭಾರತ ಕೇವಲ ನಮ್ಮ ಅಲೈ ಆಗಿತ್ತು, ಅಂದ್ರೆ ಜೊತೆಗಿದ್ರಷ್ಟೇ, ಅವರೇನು ಕಡಿದು ಗುಡ್ಡೆ ಹಾಕಿಲ್ಲ ಅನ್ನುವ ರೀತಿಯಲ್ಲಿ ಆತ ಟ್ವೀಟ್ ಮಾಡ್ತಾನೆ. ಯಾರು? ಬಾಂಗ್ಲಾದೇಶದ ಮಧ್ಯಂತರ ಸರ್ಕಾರದ ಲಾ ಮಿನಿಸ್ಟರ್. ಇದಿಷ್ಟೇ ಅಲ್ಲ ಮಿತ್ರರೇ, ಇನ್ನೊಬ್ಬ ರಾಜೀವ್ ಜಾಫರ್ ಚೌಧರಿ ಅಂತ, ಈತನ ಹೆಸರನ್ನು ಗಮನಿಸಿ. ಈತ ಇನ್ನೂ ಪೂರ್ಣವಾಗಿ ಕನ್ವರ್ಟ್ ಆಗಿಲ್ಲ, ಅರ್ಧಂಬರ್ಧ ಕನ್ವರ್ಟ್ ಆಗ್ಬಿಟ್ಟಿದ್ದಾನೆ. ರಾಜೀವ್ಗೂ ಜಾಫರ್ಗೂ ಚೌಧರಿಗೂ ಏನ್ ಸಂಬಂಧ? ಈ ಅರೆಬೆಂದ ಮಡಿಕೆ ಮೋದಿ ಟ್ವೀಟ್ಗೆ ರೀಟ್ವೀಟ್ ಮಾಡಿದೆ. ಬಾಂಗ್ಲಾದೇಶದ ವಿಕ್ಟರಿಯನ್ನ ಹೈಜಾಕ್ ಮಾಡೋದಕ್ಕೆ ನರೇಂದ್ರ ಮೋದಿ ಅವರು ಹೊರಟಿದ್ದಾರೆ. 1971ರಲ್ಲಿ ಬಾಂಗ್ಲಾ ಗೆದ್ದಿದ್ದೇ ಹೊರತು ಭಾರತ ಅಲ್ಲ, ಹೀಗಂತ ಈತ ಟ್ವೀಟ್ ಮಾಡ್ತಾನೆ. ಬಾಂಗ್ಲಾದೇಶದಲ್ಲಿ ಈ ರೀತಿಯಾದಂತಹ ಟ್ವೀಟ್ಗಳು ಜಾಸ್ತಿಯಾಗಿ ಕಾಣೋದಕ್ಕೆ ಸಿಕ್ತು. ನರೇಂದ್ರ ಮೋದಿ ಅವರು ಮಾಡಿದಂತಹ ಟ್ವೀಟ್ಗೆ ಬಾಂಗ್ಲಾದಲ್ಲಿ ಭಾರಿ ವಿರೋಧ ವ್ಯಕ್ತವಾಯಿತು. ಯಾಕೆ ಹೀಗಾಗ್ತಾ ಇದೆ? ಅವ್ರು ಯಾಕೆ ಭಾರತದ ವಿಜಯ ಅಂತ ಒಪ್ಕೊಳ್ಳೋದಕ್ಕೆ ಸಿದ್ಧ ಇಲ್ಲ ಕೇಳಿದ್ರೆ, ಮಿತ್ರರೇ, ನಾನಾಗಲೇ ಹೇಳಿದೆ, ಈ ಮೊಹಮ್ಮದ್ ಯುನೀಸ್ ಮತ್ತು ಆತನ ಸರ್ಕಾರ ಏನಿದೆ, ಜೊತೆಗೆ ಬಾಂಗ್ಲಾದಲ್ಲಿ ಒಂದು ದೊಡ್ಡ ರೆವಲ್ಯೂಷನ್ ಅಂತ ಏನು ಕರೀತಾರಲ್ಲ, ಆ ಎಲ್ಲ ದಾಂಧಲೆಕೋರರು, ಈ ಹೊಸ ಸರ್ಕಾರ, ಇವರೆಲ್ಲ ಬಯಸ್ತಾ ಇರೋದೇನು ಕೇಳಿದ್ರೆ, ಬಾಂಗ್ಲಾದ ಇತಿಹಾಸವನ್ನ ಅಳಿಸಿ ಹಾಕಬೇಕು, ಶೇಖ್ ಮುಜಿಬುರ್ ರೆಹಮಾನ್ ಅವರ ಇತಿಹಾಸ ಇರಬಾರ್ದು ಅಂತ. ಎಂತಹ ನತದೃಷ್ಟರು ಅಂತ ಯೋಚನೆ ಮಾಡಿ ಮಿತ್ರರೇ. ಶೇಖ್ ಮುಜಿಬುರ್ ರೆಹಮಾನ್ ಅವರ ತ್ಯಾಗ ಬಲಿದಾನದ ಬಗ್ಗೆ ನಿಮಗೆ ಹೇಳಲೇಬೇಕು. ಶೇಖ್ ಮುಜಿಬುರ್ ರೆಹಮಾನ್ ಪಾಕಿಸ್ತಾನದ ವಿರುದ್ಧವಾಗಿ ನಿರಂತರವಾಗಿ ಹೋರಾಟ ಮಾಡ್ತಾರೆ. ಬಾಂಗ್ಲಾದೇಶದಲ್ಲಿ ಪಾಕಿಸ್ತಾನ ಮಾಡ್ತಿರುವಂತಹ ದೌರ್ಜನ್ಯದ ವಿರುದ್ಧ ಧ್ವನಿ ಎತ್ತದಂತಹ ಒಬ್ಬ ಮಹಾನ್ ನಾಯಕ. ಮಿತ್ರರೇ, ಕೇವಲ ಅವರು ಹೋರಾಟ ಮಾಡಿದ್ದಲ್ಲ, ಈ ಹೋರಾಟಕ್ಕೆ ಪ್ರತಿಯಾಗಿ ಪಾಕಿಸ್ತಾನ ಏನ್ ಮಾಡೋದು ಗೊತ್ತಾ? ಶೇಖ್ ಮುಜಿಬುರ್ ರೆಹಮಾನ್ ಅವರನ್ನ ಬರೋಬ್ಬರಿ 4600 ದಿನಗಳ ಕಾಲ ಪಾಕಿಸ್ತಾನದ ಜೈಲಿನಲ್ಲಿಡುತ್ತೆ. ಅಂದ್ರೆ 13 ವರ್ಷಗಳ ಕಾಲ ಶೇಖ್ ಮುಜಿಬುರ್ ರೆಹಮಾನ್ ಪಾಕಿಸ್ತಾನದ ಜೈಲಿನಲ್ಲಿದ್ರು. ಪಾಕಿಸ್ತಾನ ಕೊಟ್ಟಂತಹ ನರಕ ಯಾತನೆಯನ್ನು ಅನುಭವಿಸಿದ್ರು. ಅಷ್ಟೆಲ್ಲ ಆಗಿ ನಂತರ ನಿರಂತರವಾಗಿ ಹೋರಾಟ ಮಾಡಿ ಬಾಂಗ್ಲಾದೇಶಕ್ಕೆ ಸ್ವತಂತ್ರ ತಂದು ಕೊಡ್ತಾರೆ. ಒಬ್ಬ ಮಹಾನ್ ನಾಯಕ. ಹೀಗಾಗಿ ಬಾಂಗ್ಲಾದೇಶದವರು ಶೇಖ್ ಮುಜಿಬುರ್ ರೆಹಮಾನ್ ಅವರನ್ನ ಫಾದರ್ ಆಫ್ ದ ನೇಷನ್ ಅಂತ ಕರೀತಾ ಇದ್ರು. ಬಾಂಗ್ಲಾದೇಶದ ನೋಟುಗಳಲ್ಲಿ ಶೇಖ್ ಮುಜಿಬುರ್ ರೆಹಮಾನ್ ಅವರ ಚಿತ್ರ ಮುದ್ರಣ ಆಗ್ತಾ ಇತ್ತು. ಅಷ್ಟೇ ಏಕೆ, ಬಾಂಗ್ಲಾದೇಶದಾದ್ಯಂತ ಶೇಖ್ ಮುಜಿಬುರ್ ರೆಹಮಾನ್ ಅವರ ಪುತ್ಥಳಿಗಳಿದ್ವು. ನಾವು ಹೇಗೆ ಮಹಾತ್ಮ ಗಾಂಧಿಯ ಪುತ್ಥಳಿಯನ್ನ ಎಲ್ಲ ಕಡೆ ನಿರ್ಮಾಣ ಮಾಡಿದೀವೋ, ನಮ್ಮ ನೋಟುಗಳಲ್ಲಿ ಮಹಾತ್ಮ ಗಾಂಧಿಯ ಫೋಟೋವನ್ನು ಹಾಕ್ತೀವೋ, ಹಾಗೆ ಶೇಖ್ ಮುಜಿಬುರ್ ರೆಹಮಾನ್ಗೆ ಬಾಂಗ್ಲಾದಲ್ಲಿ ಗೌರವ ಸಿಗ್ತಾ ಇತ್ತು. ಆದ್ರೆ ಈಗ ಹೊಸದಾಗಿ ಅಧಿಕಾರಕ್ಕೆ ಬಂದಿರುವಂತಹ ಈ ಮೊಹಮ್ಮದ್ ಯುನೀಸ್ನ ಹುಂಬ ಸರ್ಕಾರ ಏನಿದೆ, ಇವರು ನೋಟ್ನಲ್ಲೂ ಕೂಡ ಶೇಖ್ ಮುಜಿಬುರ್ ರೆಹಮಾನ್ ಅವರ ಫೋಟೋವನ್ನು ಅಳಿಸಿ ಹಾಕೋದಕ್ಕೆ ತೀರ್ಮಾನ ಮಾಡಿದ್ದಾರೆ. ಇನ್ನೊಂದು ಕಡೆ ಅವರೆಲ್ಲ ಮೂರ್ತಿಗಳನ್ನ ಕೂಡ ಒಡೆದು ಹಾಕಲಾಗ್ತಾ ಇದೆ, ಪುತ್ಥಳಿಗಳನ್ನ. ಜೊತೆಗೆ ಬಾಂಗ್ಲಾದೇಶದ ಸ್ವತಂತ್ರಕ್ಕೆ ಸಹಕರಿಸಿದ್ದು ಶೇಖ್ ಮುಜಿಬುರ್ ರೆಹಮಾನ್ ಅಲ್ಲ, ಆತನ ಕಾರಣದಿಂದಾಗಿ ಸ್ವತಂತ್ರ ಬಂದಿದ್ದಲ್ಲ. ಜೊತೆಗೆ ಭಾರತ ಕೂಡ ಯಾವುದೇ ರೀತಿಯಲ್ಲೂ ಸಹಕಾರ ಮಾಡಿಲ್ಲ. ಬಾಂಗ್ಲಾದೇಶದ ಸ್ವತಂತ್ರ ಬಾಂಗ್ಲಾದ ಜನರಿಂದ ಬಂತು ಅಂತ ಬಿಂಬಿಸೋದಕ್ಕೆ ಹೊರಟಿದ್ದಾರೆ. ಹೊಸದಾಗಿ ಇತಿಹಾಸ ಬರೆಯೋದಕ್ಕೆ ನಿರ್ಧಾರ ಮಾಡಿದ್ದಾರೆ. ಈ ಸ್ವತಂತ್ರ ದಿನದ ಅಂಗವಾಗಿ ಮೊಹಮ್ಮದ್ ಯುನೀಸ್ ಮಾತನಾಡಿದ್ದಾನೆ. ಆತ ಎಲ್ಲೂ ಕೂಡ ಭಾರತದ ಹೆಸರನ್ನ ಪ್ರಸ್ತಾಪ ಮಾಡಿಲ್ಲ, ಭಾರತೀಯ ಸೈನಿಕರ ಹೆಸರನ್ನ ಪ್ರಸ್ತಾಪ ಮಾಡಿಲ್ಲ. ಅಷ್ಟೇ ಏಕೆ, ಶೇಖ್ ಮುಜಿಬುರ್ ರೆಹಮಾನ್ ಹೆಸರನ್ನ ಕೂಡ ಹೇಳಿಲ್ಲ. ಅಂದ್ರೆ ಬಾಂಗ್ಲಾ ಯಾವ ದಿಕ್ಕಿನತ್ತ ಹೋಗ್ತಾ ಇದೆ ಅಂತ ಯೋಚನೆ ಮಾಡಿ. ಅವರಿಗೆ ಇತಿಹಾಸ ಬೇಡ, ಭಾರತದ ಸಹಾಯದ ನೆನಪು ಬೇಡ. ಇದನ್ನೆಲ್ಲ ನೋಡಿದಾಗ ಬಾಂಗ್ಲಾದೇಶ ಇನ್ನೊಂದು ಪಾಕಿಸ್ತಾನ ಆಗತ್ತೆ, ಯಾವುದೇ ಡೌಟ್ ಇಲ್ಲ. ಇವತ್ತು ಪಾಕಿಸ್ತಾನ ಯಾವ ಸ್ಥಿತಿಗೆ ಬಂದು ನಿಂತಿದೆಯೋ, ಇನ್ನೊಂದು 2-3 ವರ್ಷದಲ್ಲಿ ಬಾಂಗ್ಲಾದ ಸ್ಥಿತಿಯೂ ಕೂಡ ಅದೇ ರೀತಿಯಾಗಿ ಆಗುತ್ತೆ. ಅದಕ್ಕಿಂತ ವರ್ಸ್ಟ್ ಆದ್ರೂ ಕೂಡ ಆಶ್ಚರ್ಯ ಇಲ್ಲ. ಬಾಂಗ್ಲಾದೇಶದಲ್ಲಿ ಮುಂದೆ ಏನೇನಾಗುತ್ತೆ ಅಂತ ನೀವು ಊಹೆ ಮಾಡೋದಕ್ಕೂ ಸಾಧ್ಯ ಇಲ್ಲ. ಎಂತಹ ರಾಡಿಕಲ್ ಇಸ್ಲಾಮಿಸ್ಟ್ಗಳು ಅಲ್ಲಿ ಹುಟ್ಟಿಕೊಳ್ತಾರೆ ಅನ್ನೋದನ್ನು ಕೂಡ ಊಹೆ ಮಾಡೋದು ಕಷ್ಟ ಇದೆ. ಅಂತಹ ಪರಿಸ್ಥಿತಿಗೆ ಬಾಂಗ್ಲಾ ಹೋಗ್ತಾ ಇದೆ. ಮಿತ್ರರೇ, ಬಾಂಗ್ಲಾದೇಶದ ವಿಚಾರವಾಗಿ ಭಾರತ ಇನ್ನೂ ಕನ್ಸರ್ನ್ ವ್ಯಕ್ತಪಡಿಸುವಂತಹದ್ದು, ಅವರೇನೋ ಬದಲಾಗ್ತಾರೆ, ನಾವು ಸ್ನೇಹ ಸಂಬಂಧ, ರಾಜತಾಂತ್ರಿಕ ಸಂಬಂಧ, ಇದ್ರ ಬಗ್ಗೆ ಎಲ್ಲ ಯೋಚನೆ ಮಾಡುವಂತದ್ದು ಇದೆಯಲ್ಲ, ಮೂರ್ಖತನ ಆಗತ್ತೆ. ದಂಡಂ ದಶಗುಣಂ, ಜಾಣನಿಗೆ ಮಾತಿನ ಪೆಟ್ಟು, ದಡ್ಡನಿಗೆ ದೊಣ್ಣೆಯ ಪೆಟ್ಟು. ಇದರಲ್ಲೇನು ಮುಲಾಜಿಟ್ಕೊಳ್ಬಾರ್ದು. ಬಾಂಗ್ಲಾದೇಶವನ್ನು ಹೊಸಕಿ ಹಾಕೋದಕ್ಕೆ ಭಾರತ ಪ್ರಯತ್ನ ಮಾಡಬೇಕು, ಇನ್ನವರನ್ನ ಮೇಲೆತ್ತುವಂತಹ ಪ್ರಯತ್ನ ಅಲ್ಲ. ಯಾಕಂದ್ರೆ ಅವರು ಸಹಾಯಕ್ಕೆ ಯೋಗ್ಯವಾದಂತಹ ಜನರೇ ಅಲ್ಲ, ನಂಬಿಕೆಗೆ ಅರ್ಹರಂತೂ ಮೊದಲೇ ಅಲ್ಲ. ಮಿತ್ರರೇ, ಈ ಎಲ್ಲ ವಿಚಾರವಾಗಿ ನಿಮ್ಗೇನು ಅನ್ಸುತ್ತೆ? ನಿಮ್ಮ ಅನಿಸಿಕೆ ಅಭಿಪ್ರಾಯವನ್ನು ಕಮೆಂಟ್ ಮಾಡುವ ಮೂಲಕ ನಮಗೆ ತಿಳಿಸಿ. ಹಾಗೆ ನಿಮಗೆ ಈ ವಿಡಿಯೋ ಇಷ್ಟವಾದರೆ ಲೈಕ್ ಮಾಡಿ. ಜೊತೆಗೆ ನೀವಿನ್ನೂ ನಿಮ್ಮ ನೆಚ್ಚಿನ ಸಂಸ್ಕಾರ ಸೌರಭ ಯೂಟ್ಯೂಬ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂತಾದರೆ ಈ ಕೂಡಲೇ ಸಬ್ಸ್ಕ್ರೈಬ್ ಮಾಡಿ. ಮುಂದಿನ ಎಲ್ಲ ಅಪ್ಡೇಟ್ಗಳ ನೋಟಿಫಿಕೇಷನ್ಗಾಗಿ ಬೆಲ್ ಐಕಾನ್ ಒತ್ತಿ.